ಕರ್ತನಲ್ಲಿ ಕರೆಯಲ್ಪಟ್ಟಂಥ ನನ್ನೆಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ಈ ದಿನ ತಂದೆಯಾದ ದೇವರ ಕೃಪೆಯಿಂದ ಮತ್ತು ಯೇಸುಕ್ರಿಸ್ತನ ಕೃಪೆಯಿಂದ ಆ ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಮತ್ತೊಂದು ಆವರ್ತಿ ಅದನ್ನು ಪಾದ ಬಳಿಯಲ್ಲಿ ಬರುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಾವು ತಂದೆಯಾದ ದೇವರಿಗೂ ಯೇಸುಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನದ ಪರಲೋಕ ಮನ್ನವನ್ನು ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ನವೆಂಬರ್ 7ನೇ ತಾರೀಕು ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡಿರುವರ ಆತ್ಮಗಳನ್ನು ಕಂಡೆನು. ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ವಾಕ್ಯದ ಅರ್ಥ ಏನು? ತಲೆ ವಹಿಸಿಕೊಂಡವರು ಅಂದರೆ ಏನೇನು ಅರ್ಥ ಬರುತ್ತೆ? ನಿಜವಾಗೂ ತಲೆಯನ್ನು ಕತ್ತರಿಸ್ಕೊಳ್ಬೇಕಾ, ರಕ್ತಸಾಕ್ಷಿಯಾಗಬೇಕಾ ಅನ್ನುವಂಥ ವಿಷಯಗಳಲ್ಲಿ ಕೆಲವರಿಗೆ ಅನುಮಾನಗಳು ಇರುವುದು ಸಹಜ. ಇಲ್ಲಿ ಸೂಚಿಸಿರುವಂಥ ತಲೆ ವಹಿಸಿಕೊಂಡವರು ಅಂದರೆ ಅಕ್ಷರಶಃ ಅಲ್ಲ. ಆದರೆ ಅದು ಏನನ್ನು ಸೂಚನೆ ಮಾಡುತ್ತಂದರೆ, ಇಲ್ಲಿ ಸಾಂಕೇತಿಕವಾಗಿ ಬರೆದಿರುವುದನ್ನು ಹೇಳಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ. ತಲೆ ವಹಿಸಿಕೊಂಡವರು ಅಂದರೆ ಉದಾಹರಣೆಗೆ ಪೇತ್ರ, ಸ್ಟೆಫೆನ್, ಯೋಹಾನ, ತೋಮ ಇವರೆಲ್ಲ ತಲೆ ವಹಿಸ್ಕೊಂಡಿಲ್ಲ. ಹಂಗಾರೆ ಅವ್ರು ಮಾತ್ರ ಪರಲೋಕಕ್ಕೆ ಹೋಗೋಕ್ಕೆ ಆಗಲ್ಲ, ಅಂದರೆ ಎಲ್ಲರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದಂಗೆ ಆಗ್ಬಿಡ್ತದೆ. ಹಂಗಾರೆ ತಲೆ ವಹಿಸಿಕೊಂಡವರು ಅಂದರೆ ಏನಪ್ಪ ಅರ್ಥ ಅಂದರೆ, ನಮ್ಮ ಪ್ರಾಕೃತ ಹೃದಯ, ಮನಸ್ಸು, ಚಿತ್ತವನ್ನು ಕಡಿದು ಹಾಕಿ ಕ್ರಿಸ್ತನ ಚಿತ್ತ, ಮನಸ್ಸು, ಹೃದಯ, ತಲೆಗಳನ್ನು ಒಳಗೊಂಡಂತೆ ನಮ್ಮದಾಗಿಸಿಕೊಳ್ಳುವುದು. ಈ ಸ್ಥಿತಿ ಅಂದರೆ ಕಡಿದು ಹಾಕುವಿಕೆಯನ್ನು ನಾವು ಸತ್ಯಪರರಾಗುವುದರಿಂದ ಉಳಿಸಿಕೊಂಡು ಹೋಗಬೇಕಾಗ್ತದೆ. ಈಗ ಈ ಒಂದು ತಲೆ ವಹಿಸಿಕೊಂಡವರು ಅಂದರೆ ಯಾರು ಬರ್ತಾರೆ? ತಲೆ ವಹಿಸಿಕೊಂಡ್ರು ಅಂದರೆ ಅರ್ಥ ಏನು? ಇನ್ನೂ ನಾವು ಏನು ಮಾಡೋಣ? ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡೋಣ. ಮತ್ತಾಯನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 44ರಿಂದ 46 ತನಕ ನಾವು ನೋಡಬೇಕಾದ್ರೆ ಯೇಸು ಕ್ರಿಸ್ತರು ಒಂದು ಸಾಮ್ಯವನ್ನು ಹೇಳ್ತಾರೆ. ಪರಲೋಕ ರಾಜ್ಯವು ಹೊಲದಲ್ಲಿ ಉಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ತನ್ನ ಬದುಕನ್ನೆಲ್ಲ ಮಾರಿಬಿಟ್ಟು ಅದನ್ನು ಕೊಂಡುಕೊಂಡನು ಎಂಬುದು ಇಲ್ಲಿ ನಮಗೆ ಗೊತ್ತಿರುವಂಥ ವಿಷಯ. ಒಬ್ಬನು ಅಂತ ಅಂದರೆ ಅಲ್ಲಿ ಸತ್ಯವನ್ನು ತಿಳಿದುಕೊಂಡಂಥ ವ್ಯಕ್ತಿ ಸತ್ಯವನ್ನು ತಿಳಿದುಕೊಂಡ ಮೇಲೆ ಆ ಸತ್ಯಕ್ಕೋಸ್ಕರ ಅಥವಾ ಆ ಒಂದು ರಕ್ಷಣೆ, ಪರಲೋಕದ ಬಾಧ್ಯತೆ, ಆತ್ಮ ರಕ್ಷಣೆ ಹೊಂದಬೇಕು, ನಿತ್ಯ ಜೀವ, ಅಮರತ್ವ ಪದವಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಅವನು ಏನು ಮಾಡಿದಂತೆ ತನ್ನ ಬದುಕನ್ನೆಲ್ಲ ಮಾರಿ ಆ ಒಂದು ವಿಷಯನ ಪಡ್ಕೊಂಡಂಥವನು, ಕೊಂಡುಕೊಂಡನು, ತನ್ನದಾಗಿಸಿಕೊಂಡನು. ಯೇಸು ಕ್ರಿಸ್ತನ ಈಡುಬಲಿಯ ಫಲ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾದರೆ ಅರ್ಥ ತನ್ನ ಬದುಕನ್ನೆಲ್ಲ ಮಾರಿ ಅಂತಂದರೆ ತನಗಿರುವಂಥ ಆಸೆ ಆಕಾಂಕ್ಷೆಗಳನ್ನು, ತನಗಿರುವಲ್ಲ ಆಸ್ತಿ ಅಂತಸ್ತು ಅಧಿಕಾರಗಳನ್ನು ಎಲ್ಲವನ್ನ ತ್ಯಾಗ ಮಾಡಿ ಅದನ್ನು ಏನು ಮಾಡಿದಂಥವನು ಎಲ್ಲವನ್ನ ಮಾರಿ ಅವನು ಕೊಂಡುಕೊಂಡ ಅದನ್ನು. ಹಂಗಾರೆ ಎಲ್ಲವನ್ನ ತ್ಯಾಗ ಮಾಡಬೇಕು, ಅದನ್ನು ಪಡ್ಕೊಳ್ಬೇಕು ಅಂತಂದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ತನ್ನ ಅಣ್ಣ, ತಮ್ಮ, ತಂಗಿ ಎಲ್ಲರನ್ನು ಬಿಟ್ಟು ಅದನ್ನು ಕಂಡುಕೊಳ್ತಾನೆ ಒಬ್ಬ ಮನುಷ್ಯ. ಇಲ್ಲ ತನ್ನ ಪ್ರಾಣ ಉಳಿಸ್ಕೊಳ್ಬೇಕು ಅಂದರೆ ಅವನು ಅದನ್ನೆಲ್ಲ ಕಳ್ಕೊಬೇಕಾಗುತ್ತೆ, ಪರಲೋಕ ಬಾಧ್ಯತೆಯನ್ನು ಅಂತ ಯೇಸು ಕ್ರಿಸ್ತರು ಮತ್ತೊಂದು ಕಡೆ ಹೇಳ್ತಾರೆ. ರೋಮಾಪುರದಲ್ಲಿ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರೆಂಬುದು ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಹಂಗಾರೆ ಸೂಚನೆ ಅದು ಅಲ್ವರ? ದೀಕ್ಷಾಸ್ನಾನ ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗೋದಕ್ಕೆ ಸೂಚನೆ. ಏನಪ್ಪ ಅಂತಂದರೆ, ನಾವು ಕ್ರಿಸ್ತನಲ್ಲಿ ಆತನ ದೇಹಕ್ಕೆ ಹಂಗಾಗಬೇಕು ಅಂತಂದರೆ ನಾವೇನು ಮಾಡ್ಬೇಕಂತೆ, ಕ್ರಿಸ್ತನ ಥರ ನಾವು ಸಾಯಬೇಕು ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತರು ಏನಕ್ಕೋಸ್ಕರ ಸತ್ರು ಅಂದರೆ ನೀತಿಗಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ಅವ್ರು ಏನು ಮಾಡಿದ್ರಂಥವ್ರು ಜೀವವನ್ನು ಕೊಟ್ಟರು, ಮರಣವನ್ನು ಅನುಭವಿಸಿದರು. ಹಂಗಾರೆ ಆ ಒಂದು ದೀಕ್ಷಾಸ್ನಾನದಲ್ಲಿ ನಾವು ದೀಕ್ಷಾಸ್ನಾನದಲ್ಲಿ ನಾವು ಮುಳುಗಿದ್ದೀವಿ ಅಂತಂದರೆ ಕ್ರಿಸ್ತನ ಮರಣದಲ್ಲಿ ಪಾಲುಗಾರಾಗಿದ್ದೀವಿ ಅಂತಲೇ ಅದು ಸೂಚನೆ. ಹಾಗಾದರೆ ನಾವು ಕ್ರಿಸ್ತನ ಥರ ದಿನನಿತ್ಯ ನೀತಿಗೋಸ್ಕರ, ವಾಕ್ಯಕ್ಕೋಸ್ಕರ ನಾವು ನಮಗಿರುವಂಥ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಿ ಹಿಂಸೆ, ನೋವು, ಸಂಕಟ, ಕಾಯಿಲೆ, ಚಿಂತೆ, ದುಃಖ, ನಷ್ಟ, ವೇದನೆ ಎಲ್ಲವನ್ನು ಏನು ಮಾಡ್ಬೇಕಂತೆ ನಾವು ಅನುಭವಿಸ್ಬೇಕು. ಇದೇ ಮರಣ ಅಂದರೆ ಏನಪ್ಪ ಅಂದರೆ ದಿನನಿತ್ಯ ನಾವು ದೇವರ ವಾಕ್ಯಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ
ಅನುಭವಿಸ್ತಕ್ಕಂಥ ಜೀವಿತ ಅದು. ಮರಣ ಅಂದರೆ ಒಂದೇ ಸಾರಿ ಸಾಯುವಂಥದ್ದಲ್ಲ. ನಾವು ದೀಕ್ಷಾ ಸ್ನಾನ ತಗೊಂಡಾಗಿಂದ ನಾವು ಸಾಯುವ ತನಕ ಅನುಭವಿಸ್ತಕ್ಕಂಥ ಒಂದು ವಿಷಯ. ಯೇಸು ಕ್ರಿಸ್ತರು ಅಷ್ಟೇ ದೀಕ್ಷಾ ಸ್ನಾನದಿಂದ ಕ್ರಿಸ್ತನ ಕಲ್ವಾರಿ ಶಿಲ್ಬೆಯಲ್ಲಿ ತನ್ನ ಜೀವ ಕೊಡೋ ತನಕ ಅದು ಮರಣ ಅಂತ ನಾವು ನೋಡ್ತೀವಿ. ಆದ್ದರಿಂದ ಈ ಒಂದು ತಲೆ ವಹಿಸಿಕೊಂಡವರು ಅಂದರೆ ನೀತಿಗೋಸ್ಕರವೂ ವಾಕ್ಯಕ್ಕೋಸ್ಕರವೂ ಅನುದಿನವೂ ನಾವು ಜೀವಿಸುವಂಥದ್ದು. ಆ ಜೀವಿಸುವಾಗ ಬರುವಂಥ ನೋವು, ಸಂಕಟ, ಹಿಂಸೆ ಎಲ್ಲವೂ ಸಹಿತ ಆ ಮರಣಕ್ಕೆ ಸೂಚನೆ ಆಗ್ತೈತಿ. 11ರಲ್ಲಿ ಹೇಳ್ತಾರೆ, ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸುವಂಥವರು ಇವರೇ ತಲೆ ವಹಿಸಿಕೊಂಡವರು. ರೋಮ 12:1ರಲ್ಲಿ ಪೌಲರು ಹೇಳ್ತಾರೆ, ದೇವರ ಕನಿಕರವನ್ನು ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವವಾಗಿ ಅರ್ಪಿಸಿರಿ, ಇದೇ ವಿವೇಕಪೂರ್ವಕವಾದಂಥ ಆರಾಧನೆ ಅಂತಾರೆ. ಹಂಗಾರೆ ಅರ್ಥ ಏನಪ್ಪ ಅಂದರೆ, ನಾವು ದೇವರಿಗೋಸ್ಕರನೇ ನಮ್ಮ ದೇಹವನ್ನು ಏನು ಮಾಡ್ಬೇಕಂತೆ, ಮೀಸಲಾಗಿ ಮೆಚ್ಚುಗೆಯಾಗಿ ಇಟ್ಬಿಡ್ಬೇಕು. ಹಂಗಾರೆ ನಾವು ಬೇರೆ ಯಾರಿಗೋಸ್ಕರನೂ ಈ ದೇಹವನ್ನು ಮೀಸಲಾಗಿ ಮೆಚ್ಚುಗೆಯಾಗಿ ಇಡಬಾರ್ದು. ಹಂಗಾರೆ ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ನಾವು ತಲೆ ವಹಿಸಿಕೊಂಡವರು. ಅಂದರೆ ನಮ್ಮ ಚಿತ್ತವನ್ನು, ನಮ್ಮ ಆಶೆಯನ್ನು ತೆಗೆದು ಪಕ್ಕಕ್ಕಿಟ್ಟು ಕ್ರಿಸ್ತನ ಚಿತ್ತ, ಕ್ರಿಸ್ತನ ಆಶೆಯನ್ನು ನಮ್ಮ ತಲೆಯಲ್ಲಿ ಅವರ ಯೋಜನೆಗಳನ್ನು ಇಟ್ಟುಕೊಳ್ಳೋದಾದರೆ, ಅದರ ಪ್ರಕಾರ ನಾವು ಜೀವಿಸುವುದಾದರೆ, ಅದರ ಪ್ರಕಾರ ನಾವು ಬಲಿ ಕೊಡೋದಾದರೆ ಅವರೇ ತಲೆ ವಹಿಸಿಕೊಂಡವಂಥ ಆತ್ಮಗಳಾಗ್ತಾರೆ. ಇವರೇ ಒಂದೇ ದೇಹಕ್ಕೆ ಸೇರಿದಂಥ ಅಂಗಗಳು. ಮತ್ತಾಯ 7:2-23 ತನಕ ನೋಡ್ಬೇಕಾದ್ರೆ ಅಲ್ಲಿ ಕೆಲವು ಮಾತುಗಳನ್ನು ಯೇಸುಸ್ವಾಮಿ ಹೇಳ್ತಾರೆ. ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಅಂದರೆ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಏಕೆಂದರೆ ಯಾವಾಗಲೂ ಕೆಲವರು ಬರೀ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ ಅಂತ ಇರ್ತಾರೆ. ಹಾಗಂತ ಹೇಳ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡಲ್ಲ. ಹಂಗಾದ್ರೆ ಯಾರು ಹೋಗ್ತಾರೆ ಅಂತ ಅವರೇ ಹೇಳ್ತಾರೆ, ಯಾರು ನನ್ನ ತಂದೆಯ ಚಿತ್ತ ಆಸೆ ಇದೆಯೋ ಅವ್ರ ಮನಸ್ಸಿನಂತೆ ನಡೆದರೆ, ತಲೆ ವಹಿಸ್ಕೊಂಡ್ರೆ, ಅವರು ಆ ತಲೆ ಅಂದರೆ ತನ್ನ ಚಿತ್ತ ಏನು, ತನ್ನ ಆಸೆ ಏನು, ನಾನು ಹಂಗೆ ಮಾಡ್ಬೇಕು ಅನ್ನೋದೆಲ್ಲ ಬಿಟ್ಟುಬಿಟ್ಟು ದೇವ್ರು ಏನು ಹೇಳಿದಾರೋ ಅದ್ರ ಪ್ರಕಾರ ನಾವು ಜೀವಿಸಬೇಕು. ಅದಕ್ಕೇನು ಹೇಳಿದ್ದಾರೆ, ಸ್ತೋತ್ರ ಸ್ವಾಮಿ ಅಂತ ಅನ್ಬಾರ್ದು ಅಂದರೆ ಅನ್ನಬೇಕು. ಆದರೆ ಬರೀ ಹೇಳಿದ್ದನ್ನೇ ಹೇಳ್ಬೇಡ ಅಂತ ಯೇಸುಸ್ವಾಮಿ ಮತ್ತೊಂದು ಕಡೆ ಹೇಳ್ತಾರೆ. ಆದ್ದರಿಂದ ತಂದೆಯ ಚಿತ್ತದಂತೆ ನಡಿ ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ಕೆಲವರು ಹೇಳ್ತಾರೆ, ಅಲ್ಲಿ ಬಂದು ಸ್ವಾಮಿ ನಿಮ್ಮ ಹೆಸ್ರ ಮೇಲೆ ದೆವ್ವ ಬಿಡಿಸ್ಲ್ವಾ, ನಿಮ್ಮ ಹೆಸ್ರ ಮೇಲೆ ಸುವಾರ್ತೆ ಸಾರ್ಲ್ವಾ ಅಂತ ಅನೇಕರು ಬಂದು ನನಗೆ ಹೇಳ್ತಾರೆ. ಆದರೆ ನೀವು ಯಾರು ನನಗೆ ಗೊತ್ತಿಲ್ಲ, ನಿಮ್ಮ ಗುರುತೇ ನಾನು ನೋಡಿಲ್ಲ, ಧರ್ಮವನ್ನು ಮೀರಿ ನಡೆಯುವರಿ, ನನ್ನ ತೊಲಗಿ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಏನು ಧರ್ಮ ಏನು ಮೀರಿದ್ರು ಅಂದರೆ, ಮುಖ್ಯವಾಗಿ ನ್ಯಾಯವನ್ನು ಕರುಣೆಯನ್ನು ನೀವು ಮಾಡಬೇಕಾಗಿತ್ತು, ಹಸಿದವರಿಗೆ ಅನ್ನ ಕೊಡಬೇಕಿತ್ತು, ಆ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡಬೇಕಿತ್ತು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕಿತ್ತು. ಇದು ನಾನು ಕೇಳಿದ್ದು. ಆದರೆ ನೀವು ನಿಮ್ಮ ವೈರಿಗಳನ್ನು ಪ್ರೀತಿಸಬೇಕು, ಎಲ್ಲರನ್ನು ಕ್ಷಮಿಸಬೇಕು ಅಂತ ಹೇಳಿದೆ. ಅದು ನೀವೇನು ಮಾಡ್ತೀರಾ? ಬರೀ ನನಗೆ ಕಾಣಿಕೆ ಕೊಡ್ತೀರಾ ಅಥವಾ ಬರೀ ಸ್ತೋತ್ರ ಅಂತ ಹೇಳ್ಬಿಡ್ತೀರಾ. ಇದನ್ನು ಮಾಡಿದ್ರೆ ಇದನ್ನು ತಗೊಂಡು ನಾನೇನು ಮಾಡಲಿ ಅಂತ ದೇವರು ಹೇಳ್ತಾರೆ. ಹಂಗಾರೆ ನಾವು ಸ್ತೋತ್ರ ಅಂದರೆ ಮಾತ್ರ ದೇವ್ರಿಗೆ ಮಹಿಮೆ ಆಗಿಬಿಡ್ತದೆ, ಇಲ್ಲರಾಗಲ್ವಾ? ದೇವ್ರನ್ನ ಅದಕ್ಕೋಸ್ಕರ ಕಾಯ್ಕೊಂಡು ಕೂತವ್ರ? ಇದನ್ನೆಲ್ಲ ಯೋಚನೆ ಮಾಡಬೇಕು ಸಹೋದರ ಸಹೋದರಿಗಳೇ. ಅದರಿಂದ ದೇವರ ಆಸೆ ಏನು, ದೇವರ ಚಿತ್ತ ಏನು, ಅದರ ಥರ ನಾನು ಬಾಳಬೇಕು. ಅದೇನೇ ಯೇಸು ಕ್ರಿಸ್ತರು ಮಾಡಿದ್ದು. ಮಾರ್ಕ 10:35-39 ಹೇಳ್ತಾರೆ, ಜೆಬೆದಾಯನ ಮಕ್ಕಳು ಬಂದು ಯಾಕೋಬ ಯೋಹಾನರನ್ನ, ನನ್ನ ಮಕ್ಕಳನ್ನಿಬ್ಬರನ್ನ ತಾಯಿ ಬಂದು ಹೇಳ್ತಾರೆ, ಎಡಗಡೆ ಬಲಗಡೆ ಕುಣಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿರಿ ಅಂತ. ಆದರೆ ನಾನು ಕುಡಿಯೋ ಪಾತ್ರೆಯಲ್ಲಿ ಕುಡಿಯೋಕ್ಕಾಗ್ತದ ಅಂತ ಕೇಳ್ತಾರೆ. ಏನಪ್ಪ ಅಂದರೆ, ನಾನು ಏನು ಕುಡಿದೆ ಆ ಪಾತ್ರೆಯಲ್ಲಿ ಅಂದರೆ ಕಷ್ಟ ಸಂಕಟಗಳನ್ನು ಯೇಸು ಕ್ರಿಸ್ತರು ಕುಡಿದ್ರು. ಒಂದು ಕಡೆ ಹೇಳ್ತಾರೆ, ಯೋಹಾನ 18:11ರಲ್ಲಿ ನನ್ನ ತಂದೆ ಕೊಟ್ಟಿರೋ ಪಾತ್ರೆಯಲ್ಲಿ ನಾನು ಕುಡಿಬಾರ್ದ ಅಂತ ಹೇಳ್ತಾರೆ. ಹಂಗಾದ್ರೆ ಏನಪ್ಪ ಅರ್ಥ ಅಂತಂದರೆ, ನನ್ನ ತಂದೆ ನನಗೆ ಇಂತಿಂಥ ಕಷ್ಟಗಳನ್ನು ನೀನು ಅನುಭವಿಸಬೇಕು, ಈ ರೀತಿ ಹಿಂಸೆಯನ್ನು ತಾಳಿ ಈ ಥರ ನೀನು ಮರಣವನ್ನು ಅನುಭವಿಸಬೇಕು ಅನ್ನೋಂಥದ್ದೇ ಆ ಪಾತ್ರೆಯಲ್ಲಿತ್ತು. ಅಂದರೆ ಯಾರು ನಂತರ ದೇವರಿಗೋಸ್ಕರ, ನನಗೋಸ್ಕರ ಅಥವಾ ವಾಕ್ಯಕ್ಕೋಸ್ಕರ ಒಂದು ಕಷ್ಟ ಸಂಕಟಗಳನ್ನು, ಹಿಂಸೆಗಳನ್ನು, ನೋವುಗಳನ್ನು, ಅವಮಾನಗಳನ್ನು ಯಾರು ಅನುಭವಿಸ್ತಾರೋ, ಯಾರು ಕುಡಿತಾರೋ ಅವರಿಗೆ ಕುಡಿದ್ರೆ ಆ ಪದವಿ ಸಿಗಬೇಕೆ. ಇದು ಆದ್ರೂ ಅದು ನನ್ನ ತಂದೆಗೆ ಬಿಟ್ಟಿರೋಂಥದ್ದು ಅಂತ ಹೇಳ್ತಾರೆ. ಈ ರೀತಿ ತಲೆ ವಹಿಸ್ಕೊಳ್ಳೋದು ಅಂದರೆ ತಂದೆ ಯೇಸು ಕ್ರಿಸ್ತರ ಥರ ಅವರು ಸಹಿತ ಜೀವವನ್ನು ಕೊಡೋವಂಥದ್ದು ದೇವ್ರಿಗೋಸ್ಕರ ಅಂತ ನಾವು ನೋಡ್ತೀವಿ. ಮಾರ್ಕ 12:42-43 ಹೇಳ್ತಾರೆ,
ಅನೇಕರು ಕಾಣಿಕೆಯನ್ನು ಆ ಆಲಯದಲ್ಲಿ ಹಾಕ್ತಿರ್ತಾರೆ. ಐಶ್ವರ್ಯವಂತರು ಬಂದು ಬಹಳವಾಗಿ ಕಾಣಿಕೆಗಳನ್ನು ಕೊಡ್ತಾರೆ. ಆದರೆ ಒಬ್ಬ ವಿಧವೆ ಬಂದು 2 ಕಾಸು ಒಂದು ದುಗ್ಗಾಣಿಯನ್ನು ಹಾಕ್ತಾಳೆ. ಆದರೆ ಯೇಸು ಕ್ರಿಸ್ತರು ನೋಡ್ತಾರೆ, ನೀವೆಲ್ಲರೂ ನಿಮ್ಮಲ್ಲಿಗೆ ಮಡಿಕೊಂಡು ನಿಮಗೆ ಅವಶ್ಯಕವಾದಷ್ಟು ಬಿಟ್ಟುಬಿಟ್ಟು ಮಿಕ್ಕಿದ್ದನ್ನು ತಾಂಬಂದು ಹಾಕಿದ್ದೀರಾ. ಆದರೆ ಈಕೆ ತನಗಿದ್ದಂಥದ್ದು ಜೀವನದಲ್ಲಿ 2 ಕಾಸು ಅದನ್ನು ಪೂರ್ತಿ ಹಾಕಿದ್ಲು. ಅಂದರೆ ತನ್ನ ಸರ್ವಸ್ವವನ್ನು ಕೊಟ್ಬಿಟ್ಲು. ಈಕೆ ಎಲ್ಲರಿಗಿಂತ ಹೆಚ್ಚಿಗೆ ಯಾಕೆ ಕೊಟ್ಲು ಅಂತ ನೀವು ನಂಬ್ತೀರಾ ಅಂತ ಹೇಳ್ತಾರೆ. ಹಂಗಂದ್ರೆ ಅರ್ಥ ಏನಪ್ಪ ಅಂದರೆ, ತನಗೆ ಇರುವಂಥ ಜೀವನವನ್ನೇ ಅವಳು ಏನು ಮಾಡ್ಬಿಟ್ಲಂತೆ, ಇದ್ದಿದ್ದೇ 2 ಕಾಸು ಪೂರ್ತಿ ಕೊಟ್ಟಳು. ಆದರೆ ಐಶ್ವರ್ಯವಂತರು ತಮಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಮಿಕ್ಕಿದ್ದನ್ನು ಹಾಕಿದ್ರು. ಆದ್ದರಿಂದ ಇದು ತಲೆ ವಹಿಸ್ಕೊಂಡಂಗೆ ಆಗಲಿಲ್ಲ. ಆದರೆ ತಲೆ ವಹಿಸ್ಕೊಂಡಿದ್ದು ಯಾರಪ್ಪ ಅಂದರೆ ಈ ವಿಧವೆ. ದೇವರ ಚಿತ್ತವನ್ನು ನೆರವೇರಿಸಿದ್ಲು. ದೇವ್ರ ಚಿತ್ತ ಏನಿತ್ತು ಅದನ್ನು ಮಾಡಿದ್ಲು ಆಕೆ ಅಂತ ಹೇಳ್ತಾರೆ. ಹಂಗಾರೆ ಇಂಥವರೇ ದೇವರಿಗೋಸ್ಕರ ತಲೆ ವಹಿಸ್ಕೊಂಡವರು, ದೇವರ ಚಿತ್ತವನ್ನು ನೆರವೇರಿಸುವಂಥವ್ರು. ಅಂದರೆ ತಮ್ಮ ಆಸೆಗಳನ್ನು ತಮ್ಮ ಚಿತ್ತ ಬಿಟ್ಟು ದೇವ್ರು ಏನು ಹೇಳಿರೋ ಅದ್ರ ಪ್ರಕಾರ ನಾನು ನಡಿತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳ್ತಕ್ಕಂಥವ್ರೆ. ರೋಮ 10:9-10 ಹೇಳ್ತಾರೆ, ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಪ್ಪ ಅಂದರೆ, ಇವರು ತಲೆ ವಹಿಸ್ಕೊಂಡವರು ದೇವರನ್ನ ಕಂಪ್ಲೀಟ್ ಹೃದಯದಿಂದ ನಂಬುವಂಥದ್ದು. ನನಗೋಸ್ಕರ ಜೀವ ಕೊಟ್ಟರು, ಆತನು ಕರ್ತನು, ದೇವರು ಆತನ ಎಬ್ಬಿಸಿದಾನೆ, ಹೌದು ಆತನಲ್ಲಿ ನಿತ್ಯ ಜೀವ ಉಂಟು, ಆತನನ್ನು ನಂಬಿದರೆ, ಆತನ ಥರ ನಾನು ಬಾಳಿದ್ರೆ, ಆತನ ಥರ ನಾನು ನಡೆದರೆ ಆ ಒಂದು ಜೀವ ಸಿಗುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇವರು ಮಾತ್ರನೇ ತಲೆ ವಹಿಸಿಕೊಂಡವರ ಆತ್ಮಗಳು ಅಂತ ನಾವು ನೋಡ್ತೀವಿ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅಂಥ ಆತ್ಮಗಳಿಗೆ ದೇವರು ನಿತ್ಯ ಜೀವವನ್ನು ಕೊಡ್ತಾರೆ, ಪರಲೋಕಕ್ಕೆ ನಡೆಸ್ತಾರೆ, ಅಮರತ್ವ ಪದವಿ ಕೊಡ್ತಾರೆ, ಅಥವಾ ಸ್ವರ್ಗಕ್ಕೆ ಸೇರಿಸ್ತಾರೆ ಅನ್ನುವಂಥದ್ದು ನಾವು ನೋಡಿದ್ದೀವಿ. ಈಗ ನಾವೇನು ಮಾಡೋಣ, ಇದೇ ಥರ ನಡೀಲಿಕ್ಕೆ ಸಹ ಪ್ರಯತ್ನ ಮಾಡೋಣ. ದೇವರು ತನ್ನ ಆತ್ಮನಿಂದ ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಲಿ. ಇಂಥ ಒಳ್ಳೆ ಮನ್ನವನ್ನು ಈ ದಿನ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆಮೇನ್.